सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं नृहजमहममेजं ध्येयमम्नाजगेजं सदजमसदजेजं श्रीसहायं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। पत्ये नित्याः गणितगुणमाणिक्यविशदप्रभाजालोल्लासोपहत सकलावद्यतमसे जगद्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरज येन प्रादुरभाविभूमिवदजे वस्तादिगोसन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादिसाधुनिकरश्चाकारि सन्मार्गकः तेन व्यासरिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्रज्ञमूदिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिपदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यान नलिने चञ्चले कतिमे मनः न शब्दार्थौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ 178ನೆಯ ಸುಧಾಮೂಲ ಸಾಂಖ್ಯ ಮತದ ವಿಚಾರ ಆಗ್ತಾ ಇತ್ತು. ಸಾಂಖ್ಯ ಮತದಲ್ಲಿ ಪ್ರಕೃತಿ ತತ್ವ ಮತ್ತೆ ಪುರುಷ ಇವರಿಬ್ಬರನ್ನ ಸರಿಯಾಗಿ ತಿಳ್ಕೊಂಡ್ರೆ ಅಂದ್ರೆ ಪುರುಷನಲ್ಲಿ ಯಾವುದೇ ಸುಖ ಆಗ್ಲಿ ದುಃಖ ಆಗ್ಲಿ ಅಹಂಕಾರ ಆಗ್ಲಿ ಯಾವ್ದು ಬರ್ಲಿಕ್ಕೂ ಅವಕಾಶ ಇಲ್ಲ. ಯಾಕೆ? ಸುಖ ದುಃಖ ಆಗೋದೆಲ್ಲ ಪ್ರಕೃತಿಗೆ, ಮೋಕ್ಷ ಆಗೋದು ಪ್ರಕೃತಿಗೆ, ಸಂಸಾರ ಇರೋದು ಪ್ರಕೃತಿಗೆ, ಜೀವನ ಏನೂ ಇಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಇದೇ ಪ್ರಕೃತಿ ಪುರುಷ ವಿವೇಕ. ವಿವೇಕ ಅಂದ್ರೆ ಇದಕ್ಕಿಂತ ಇದು ಬೇರೆ ಅಂತ ವಿಭಾಗ ಮಾಡ್ಕೊಂಡು ಬಿಡಿಸ್ಕೊಂಡು ತಿಳ್ಕೊಳ್ಳೋದು. ಈ ತರ ಬಿಡಿಸ್ಕೊಂಡು ತಿಳ್ಕೊಂಡ್ರೆ ಸಾಕು ಅಂತ ಬಂತು. ಅದಕ್ಕೆ ಅವರು ಭಗವದ್ಗೀತೆಯಲ್ಲಿ ಪ್ರಮಾಣ ಇದೆ ಅಂತ ಪ್ರಮಾಣವನ್ನು ಕೊಟ್ರು. ಆದ್ರೆ ಹಾಗಿಲ್ಲ ಅಂತ ನಾವು ಸಮರ್ಥನೆ ಮಾಡ್ತೀವಿ. ಇದ್ಮೇಲೆ ಇನ್ನೇನೋ ಈಗ ಆಕ್ಷೇಪ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಏತಾನಿ ವಾಕ್ಯಾನಿ ಪ್ರಕೃತಿ ಪುರುಷ ವಿವೇಕಸ್ಯ ಮೋಕ್ಷ ಸಾಧನತ್ವಂ ತಾವತ್ ಪ್ರತಿಪಾದಯಂತಿ ನಚ ಪಾರಂಪರ್ಯ ಕಲ್ಪನೆ ಕಾರಣಮಸ್ತಿ. ನೋಡಿ, ನಾವು ಕೊಟ್ಟ ಭಗವದ್ಗೀತಾ ವಾಕ್ಯ ಆಗ್ಲಿ, ನೀವು ತೋರಿಸಿದ ಭಗವದ್ಗೀತಾ ವಾಕ್ಯ ಆಗ್ಲಿ, ಇದ್ರಲ್ಲಿ ಏನಿದೆ? ಪ್ರಕೃತಿ ಪುರುಷ ವಿವೇಕ ಅಂತ ಬೇಕು. ಯಾರಿಗೆ ಆಗ್ಲಿ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಅದ್ರ ಮುಂಚೆ ನಾನು ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರ್ಬೇಕು. ಅಂದ್ರೆ ಜೀವನ ಬಗ್ಗೆ ಮತ್ತೆ ದೇಹದ ಬಗ್ಗೆ ಗೊತ್ತಿರ್ಬೇಕು. ದೇಹ ಅಂದ್ರೆ ಅದು ನಶ್ವರ, ಅದು ನಮ್ಮಿಂದ ಯಾವತ್ತೂ ದೂರ. ಆ ದೇಹ ನಮ್ಗೆ ಯಾವತ್ತೂ ಬರೋಲ್ಲ ಶಾಶ್ವತವಾಗಿ. ಈ ದೇಹ ಹೋಗ್ಲೇಬೇಕು. ಆತ್ಮ ಯಾವಾಗ್ಲೂ ಇರ್ತಾನೆ. ಆತ್ಮನಿಗೆ ಅನೇಕ ದೇಹಗಳು ಬರುತ್ತೆ. ಆತ್ಮನಲ್ಲಿ ಎಷ್ಟು ದೇಹ ಇದೆ, ಹೀಗೆ ತುಂಬಾ ಸೂಕ್ಷ್ಮವಾಗಿ ಹೋಗಿ ಹೋಗಿ ಎಲ್ಲಾ ಜ್ಞಾನವನ್ನು ಯಾವಾಗ ಪಡಿತಾನೆ ಆಗ ಪ್ರಕೃತಿಗೂ ಪುರುಷನಿಗೂ ಏನ್ ವ್ಯತ್ಯಾಸ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಡ್ತಾನೆ. ವಿವೇಕ ಚೆನ್ನಾಗಾಗತ್ತೆ. ವಿವೇಕ ಆಗೋದು ಅಂದ್ರೆ
ಒಂದ್ ವಸ್ತುವಿಗಿಂತ ಇನ್ನೊಂದ್ ವಸ್ತು ಬೇರೆ ಅಂತ ಹೇಳ್ಬೇಕು ಸರಿಯಾಗಿ. ಯಾಕೆ ಬೇರೆ ಅಂತ ಸರಿಯಾಗಿ ಕಾರಣ ಕೊಟ್ಟು ಹೇಳ್ಬೇಕು. ನಮ್ಗೆ ಇಬ್ರು ವ್ಯಕ್ತಿಗಳು ಮುಂದ್ ಬರ್ತಾ ಇದೆ, ಒಂದ್ ದಪ್ಪಗಿದಾನೆ ಒಂದ್ ಸಣ್ಣಕ್ಕಿದಾನೆ. ವಿವೇಕ ಬಂದ್ಬಿಡ್ತು, ಆ ದಪ್ಪಗಿರೋನು ಅಂದ್ರೆ ಸಣ್ಣಗಿರೋನು ಅಲ್ಲ ಅವನು, ಸರಿ, ಸಣ್ಣಗಿರೋ ಅಂದ್ರೆ ದಪ್ಪಗಿಲ್ಲ ಅಲ್ದೇ ಇರೋನು ಅಂತ. ಈ ತರ ವಿವೇಕ ನಮಗೆ ತಕ್ಷಣ ಬರುತ್ತೆ ಈ ಕಣ್ಣಾರೆ ಕಾಣುವಂತ ಪದಾರ್ಥದಲ್ಲಿ. ಆದ್ರೆ ದೇವ್ರು ಕಣ್ಣಕ್ ಕಾಣಲ್ಲ, ಈ ಜೀವ ಕಣ್ಣಕ್ ಕಾಣ್ತಾ ಇಲ್ಲ. ನಮಗ್ ಕಾಣೋದೆಲ್ಲ ದೇಹ ಅಷ್ಟೇ ಹೊರತು ಜೀವ ಅಲ್ಲ. ಹಾಗಾಗಿ ಯಾರು ಕೂಡ ಯಾರನ್ನೂ ನಿಜವಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮನ್ನ ನಾವೇ ನೋಡ್ಕೊಳ್ಲಿಕ್ಕೆ ಆಗ್ತಾರೆ, ಇನ್ನೊಬ್ಬ ಜೀವನನ್ನ ಹೇಗೆ ನೋಡೋದು? ನಮ್ ಮುಂದೆ ಯಾರು ಕಾಣ್ತಾ ಇದ್ದಾರೆ ಅಂದ್ರೆ ಅವರ ದೇಹ ಕಾಣ್ತಾ ಇದೆ ಅಂತ ಅಷ್ಟೇ ಅರ್ಥ, ಆ ಜೀವ ಕಾಣ್ತಾ ಇಲ್ಲ ನಮ್ಗೆ. ಆದ್ರೆ ಅದು ಓಡಾಡ್ತಾ ಇರೋದ್ರಿಂದ ಅಲ್ಲಿ ಜೀವ ಇದಾನೆ ಅಂತ ನಾವು ಅನುಮಾನ ಮಾಡ್ತಾ ಇದೀವಿ ಅಷ್ಟೇ. ಇದು ಓಡಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ಜೀವ ಇರ್ಬೇಕು ಅಂತ ಹೇಳಿ ಅನುಮಾನ. ಇದು ಪ್ರತ್ಯಕ್ಷ ಅಲ್ಲ. ಅಷ್ಟೇ ಅಲ್ಲ, ಒಬ್ಬ ಸತ್ತ ವ್ಯಕ್ತಿ ಇರ್ತಾನೆ, ಮಲಗಿಸಿರ್ತಾರೆ, ಅವನಲ್ಲಿ ಜೀವ ಇಲ್ಲ, ಯಾಕೆ ಅಂದ್ರೆ ಅವನು ಶವ ಅಂತ ಯಾರು ಹೇಳಲ್ಲ. ಅಲ್ಲಿ ಚೇಷ್ಟೆ ಇಲ್ಲ, ಕೈಕಾಲು ಅಲ್ಲಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಉಸಿರಾಟ ಇಲ್ಲ, ಆದ್ಮೇಲೆ ಜೀವ ಇರಲ್ಲ ಅಂತ ತೀರ್ಮಾನಕ್ಕೆ ಬರ್ತಾರೆ. ಅಂದ್ರೆ ಅನುಮಾನ ಪ್ರಕ್ರಿಯೆ ಇದೆಲ್ಲ ಪ್ರತ್ಯಕ್ಷ ಪ್ರಕ್ರಿಯೆ ಅಲ್ಲ. ಕಣ್ಣಾರೆ ನೋಡಿದ್ಕೊಳ್ಳೆ ಜೀವ ಇದೆಯೋ ಇಲ್ವೋ ನಾವ್ ಹೇಳಿಕ್ ಬರಲ್ಲ, ಯಾಕೆ ಜೀವ ಕಣ್ಣಗ್ ಕಾಣಿಸುವಂತ ಪದಾರ್ಥ ಅಲ್ಲ, ಅದು ಅತೀಂದ್ರಿಯ. ಹೀಗೆಲ್ಲ ಇದೆ. ಇಷ್ಟೆಲ್ಲ ಇದ್ದಾಗ ಪ್ರಕೃತಿ ತತ್ವಕ್ಕೂ ಪುರುಷ ತತ್ವಕ್ಕೂ ವ್ಯತ್ಯಾಸ ತಿಳಿಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅದನ್ನೆಲ್ಲ ತಿಳ್ಕೊಂಡ್ರೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಆಗ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ವಿಷಯ ಬಂತು. ಆದ್ರೆ ಮೋಕ್ಷಕ್ಕೆ ಇಷ್ಟೇ ಸಾಲಲ್ಲ ಅಂತ ಇವ್ರು ಹೇಳ್ತಾರೆ. ಈಗ ನೀವ್ ಹೇಳಿದ ಪ್ರಕೃತಿ ಪುರುಷ ವಿವೇಕ ಬೇಕು, ನಾವು ಅದನ್ನ ಅಲ್ಲಗಳೆಯೋದಿಲ್ಲ. ಆದ್ರೆ ನೀವ್ ಹೇಳೋ ತರ ವಿವೇಕ ಬೇಡ ನಮ್ಗೆ. ಅವ್ರು ಹೇಳೋ ವಿವೇಕ ತುಂಬಾ ಬೇರೆ ತರ, ಆ ತರ ಅಲ್ಲ. ಅದು ನಾನು ಆಗ್ಲೇ ಸ್ವಲ್ಪ ಹೇಳಿದೆ. ಪ್ರಕೃತಿಗೆ ಎಲ್ಲ ಸಂಸಾರ ಮೋಕ್ಷ, ಪುರುಷನಿಗೆ ಏನು ಇರಲ್ಲ, ಈ ತರದ್ದಲ್ಲ. ಸಂಸಾರ ಇರೋದು ನಮಗೆ, ಮೋಕ್ಷ ಬೇಕಾಗಿರೋದು ನಮಗೇನೆ. ಅಷ್ಟೇ ಅಲ್ಲದೆ ಪ್ರಕೃತಿ ತತ್ವದಿಂದಲೇ ಎಲ್ಲವೂ ಅಲ್ಲ, ಅದಕ್ಕೆ ದೇವರು ಅಂತ ಇದ್ದಾನೆ, ದೇವರ ಬಂಧನನೂ ಕೂಡ ನಮಗಿದೆ. ಈ ಯಾವುದನ್ನು ಇವ್ರು ಒಪ್ಲಿಲ್ಲ. ಆದ್ರೆ ಇವ್ರು ಹೇಳ್ತಾ ಇರೋದು ವಾಕ್ಯ ಇಟ್ಕೊಂಡು ಮಾತಾಡ್ತಾರೆ ನೋಡಿ, ಪ್ರಮಾಣ ವಾಕ್ಯ ನೋಡಿ. ಯಯೇನಂ ವೇತ್ತಿ ಪುರುಷಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ದ, ಪ್ರಕೃತಿ ತತ್ವದ ಜೊತೆಗೆ ಅದರ ಗುಣಗಳ ಜೊತೆಗೆ ಜೀವನನ್ನ ಯಾರು ತಿಳ್ಕೊಳ್ತಾರೋ ಸರಿಗೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಅಂದ್ರೆ ಸರಿಯಾಗಿ ಹೇಳಿದಾರಲ್ಲ, ನೇರವಾಗಿ ಅದು ಕಾರಣ ತಾನೆ. ನೀವು ಸುಮ್ನೆ ಏನೋ ಪರಂಪರೆ ಕಲ್ಪನೆ ಮಾಡ್ತಾ ಇದ್ದೀರಿ. ಏನ್ ಕಲ್ಪನೆ ಮಾಡ್ತಾ ಇದ್ದೀರಿ? ಅದು ಪ್ರಕೃತಿ ಪುರುಷ ಸರಿಯಾಗಿ ತಿಳ್ಕೊಂಡ್ರೆ ಇಬ್ರ ಬಗ್ಗೆ ವೈರಾಗ್ಯ ಬರುತ್ತೆ, ವೈರಾಗ್ಯ ಬಂದಾಗ ದೇವ್ರ ಮೇಲೆ ಭಕ್ತಿ ಬರುತ್ತೆ, ಆಮೇಲೆ ದೇವ್ರ ಅನುಗ್ರಹ ಆಗತ್ತೆ, ಅವನು ಮೋಕ್ಷ ಸಿಗತ್ತ. ಆಮೇಲೆ ಇಷ್ಟೆಲ್ಲ ಯಾಕೆ ಕಲ್ಪನೆ ಮಾಡ್ಬೇಕು? ಯಾರಿಗೆ ಅಂದ್ರೆ ಯಾವ ಮನುಷ್ಯನಿಗೆ ಪ್ರಕೃತಿ ಬೇರೆ ಪುರುಷ ಬೇರೆ ಅಂತ ಸರಿಯಾದ ಜ್ಞಾನ ಬರುತ್ತೋ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಯಾಕೆ ಹೇಳ್ಬಾರ್ದು ಈ ತರ? ಅದಕ್ಕೆ ಹೇಳ್ತಾರೆ ಇಲ್ಲ ಇಲ್ಲ, ಯಾಕೆಂದ್ರೆ ಈ ಭಗವಂತನ ಅನುಗ್ರಹನೇ ಮೋಕ್ಷಕ್ಕೆ ಕಾರಣ ಅಂತ ಹೇಳಿಕ್ಕೆ ಬೇಕಾದಷ್ಟು ವಾಕ್ಯ ಸಿಗತ್ ನಮ್ಗೆ. ನೀವ್ ಯಾವ್ದೋ ಒಂದ್ 2 ಭಗವದ್ಗೀತೆ ಮಾತು ತೋರಿಸ್ತಾ ಇದ್ದೀರಿ, ಆದ್ರೆ ಅದಕ್ಕೆ ಅದ ಅರ್ಥ ಅಲ್ಲ, ಅದ್ ನಿಜವಾದ ಅರ್ಥ ಬೇರೆ. ಅದ್ ಹೇಗೆ? ಅತಃ ಏತೇಷಾಮೇವ ಸಾಕ್ಷಾತ್ ಸಾಧನತ್ವೇ ಪ್ರಾಮಾಣ್ಯಂ. ಅಂದ್ರೆ ಈ ಶ್ರುತಿಗಳಾಗ್ಲಿ ಸ್ಮೃತಿಗಳಾಗ್ಲಿ ಇವೆಲ್ಲ ಏನ್ ಹೇಳ್ತಾ ಇದೆ ಅಂದ್ರೆ ಮೋಕ್ಷಕ್ಕೆ ಸಾಕ್ಷಾತ್ ಸಾಧನ, ನೇರವಾಗಿ ಯಾವ್ದು ಕಾರಣ ಅಂದ್ರೆ ಭಗವಂತನ ಪ್ರಸಾದ. ಅದ್ರ ಬಗ್ಗೆ ಮತ್ತೆ ಹೇಳ್ತಾರೆ. ಅಂದ್ರೆ ಇಡೀ ವಿದ್ಯಾಧಿಕರಣದಲ್ಲಿ ಅಥವಾ ಭಾಗವತದಲ್ಲಿ ಎಲ್ಲೇ ನೋಡಿ ದೇವರ ಅಪರೋಕ್ಷ ಜ್ಞಾನದವರೆಗೆ ಅಷ್ಟೇ ನಿಲ್ಸಲ್ಲ. ಈಗ ತಾನೇನು ಬಂತು, ಯದಾ ಇಂದ್ರಿಯೋಪರಾಮಾರ್ಥ ದೃಷ್ಟಾತ್ಮನಿ ಹರೋ ಅಂತೆಲ್ಲ ಬಂತು, ಅಲ್ಲಿ ಪರೇ ಹರೋ ಅಂತ ಬಂತು. ಭಗವಂತನ ದರ್ಶನ ಅಷ್ಟೇ ಅಲ್ಲ, ಆಮೇಲೆ ಪ್ರಸಾದ ಅಂತ ಒಂದ್ ಮಧ್ಯಕ್ಕೆ ಬೇಕೇ ಬೇಕು. ಅನುಗ್ರಹ ಆದ್ರನೇ ಮೋಕ್ಷ. ಅದನ್ನ ಇಲ್ಲಿ ಮತ್ತೆ ಬಿಡಿಸ್ತಾರೆ ಸ್ಪಷ್ಟವಾಗಿ. ಶ್ರುತಯ ಸ್ಮೃತಯಶ್ಚೈವ ಯದೇಶಸ್ಯ ಪ್ರಸಾದತಃ ವದಂತಿ ನಿಯಮಾನ್ ಮುಕ್ತಿಂ ತಮೃತೇತಃ ಕುತೋ ಭವೇತ್ ಅಂತ ಮಧ್ವಾಚಾರ್ಯರ ವಾಕ್ಯ. ಈ ವಾಕ್ಯದ ಅರ್ಥ ಏನು? ಶ್ರುತಯ ಸ್ಮೃತಯಶ್ಚೈವ, ಶ್ರುತಿಗಳಾಗ್ಲಿ ಸ್ಮೃತಿಗಳಾಗ್ಲಿ ಯಾವಾಗ್ಲೂ ಈ ಶ್ರುತಿ ಸ್ಮೃತಿಗಳು ಏನ್ ಹೇಳ್ತಾ ಇದ್ದಾವೆ ಅಂದ್ರೆ ಮುಕ್ತಿಂ ನಿಯಮಾತ್ ವದಂತಿ, ಮುಕ್ತಿಯನ್ನ ನಿಯಮೇನ ಅಂದ್ರೆ ಇಂಥವ್ರಿಗೆ ಮುಕ್ತಿ ಸಿಕ್ಕೇ ಸಿಗತ್ತೆ. ಎಂಥವರಿಗೆ? ಯಾರಿಂದ? ಈಶಸ್ಯ ಪ್ರಸಾದತಃ, ದೇವರ ಪ್ರಸಾದ ಆದವನಿಗೆ ಮಾತ್ರ ಮುಕ್ತಿ. ತಮೃತೆ ಅತಃ ಕುತೋ ಭವೇತಿ, ದೇವರ ಪ್ರಸಾದ ಆಗಲಿಲ್ಲ ಅಂದ್ರೆ ಮುಕ್ತಿ ಎಲ್ಲಿಂದ ಸಿಗ್ಲಿಕ್ಕೆ ಸಾಧ್ಯ? ಅವನಿಗೆ ಸಿಗೋಲ್ಲ ಅಂತ. ಇದು ಆಚಾರ್ಯರ ವಾಕ್ಯದ ಅರ್ಥ. ಈ ಶ್ರುತಿಗಳಂದ್ರೆ ಯಾವುದು ಒಂದು ಹೇಳಿ? ವೇದವಾಕ್ಯ. ಅವಾಗ ಹೇಳ್ತಾರೆ ಯಸ್ಯ ಪ್ರಸಾದಾತ್ ಇತಿ ಆದ್ಯಾಶ್ರುತಯ. ನಮ್ಗೆ ಯಸ್ಯ ಪ್ರಸಾದಾತ್ ಅನ್ನೋ ವೇದವಾಕ್ಯ ಪೂರ್ತಿ ಬರಲಿಲ್ಲ ಜಯತೀರ್ಥರು. ಯಸ್ಯ ಪ್ರಸಾದಾತ್ ಅಂತಾನೆ ಸುಮಾರಿದೆ ಅಂತ ಹೇಳ್ಬಿಟ್ರು. ಏನ್ ಸುಮಾರಿದ್ರೆ ಎಲ್ಲಿ ಹುಡ್ಕೊಂಡು ಹೋಗೋಣ? ಇದನ್ನ ಜಿಜ್ಞಾಸಾಧಿಕರಣದಲ್ಲಿ ಹೇಳ್ತಾರೆ. ಅಂದ್ರೆ ಮೊದಲನೇ ಈ ಸುಧಾ ಅಧಿಕರಣ ಇದೆ, ಅದರಲ್ಲಿ ಜಿಜ್ಞಾಸಾಧಿಕರಣ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಸಂಸಾರಾನ್ ಮುಚ್ಯತೆ ನಾಪರೇಣ ಅಂತ ಹೇಳಿ.
ಈ ಪರಮ ಆರ್ತಿ, ಪರಮ ದುಃಖ ರೂಪ ಯಾವ್ದು ಈ ಸಂಸಾರ. ದುಃಖ ಅಂದ್ರೆ ದುಃಖನೇ ಇದು, ಇದ್ರಲ್ಲಿ ದುಃಖ ಅಲ್ಲ, ಇದೇ ಒಂದ್ ದುಃಖ. ಈ ಪರಮ ದುಃಖ ಸಂಸಾರ ಏನಿದೆ, ಇದರಿಂದ ಮುಚ್ಚತೆ ನಾಪರೇಣ, ಇದರಿಂದ ಮೋಕ್ಷ ಇವನೇ ಹೊಡ್ದಲಿಕ್ಕೆ ಸಾಧ್ಯ, ಬೇರೆಯವರಲ್ಲ. ಯಾರು? ಯಸ್ಯ ಪ್ರಸಾದ, ದೇವರ ಅನುಗ್ರಹ. ಪ್ರಸಾದ ಅಂತ ಸ್ಪಷ್ಟ ಹೇಳಿದೆ ಶಬ್ದ. ಈ ರೀತಿ ವೇದವಾಕ್ಯ ಸ್ಪಷ್ಟವಾಗಿ ತಿಳಿಸಿದಾಗ ಇನ್ನು ಸ್ಮೃತಿಗಳು ಇದೆ. ಇದನ್ನ ಆಚಾರ್ಯರು ತಮ್ಮ ಅನುವ್ಯಾಖ್ಯಾನದಲ್ಲೂ ಹೇಳ್ತಾರೆ. ಅಗ್ರಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸರೇ ವೈಕೋ ಜನಾರ್ದನ ಅಂತ ಬರುತ್ತೆ. ಅಜ್ಞಾನಾಂ ಜ್ಞಾನದ ವಿಷ್ಣು, ಯಾರು ಅಜ್ಞರು, ಜ್ಞಾನ ಇಲ್ವೋ ಅಜ್ಞಾನಿಗಳು, ಅವರಿಗೆ ಜ್ಞಾನ ಕೊಡ್ತಾನೆ. ಜ್ಞಾನ ಇರೋರ್ಗೆ ಮೋಕ್ಷ ಕೊಡ್ತಾನೆ. ಆಮೇಲೆ ಆನಂದದಶ್ಚ ಮುಕ್ತಾನಂ, ಯಾರು ಮೋಕ್ಷಕ್ಕೆ ಹೋಗಿದಾರೋ ಅವ್ರಿಗೆ ಆನಂದ ಕೊಡ್ತಾನೆ. ಅಜ್ಞಾನ ಇರೋರ್ಗೆ ಜ್ಞಾನ, ಜ್ಞಾನ ಇರೋರ್ಗೆ ಮೋಕ್ಷ, ಮತ್ತೆ ಮೋಕ್ಷಕ್ಕೆ ಹೋದವ್ರಿಗೆ ಆನಂದ. ಎಲ್ಲಾ ಟೈಮ್ ನಲ್ಲೂ ದೇವರಿಂದ ಅನುಗ್ರಹ ನಮ್ಗಿದೆ ಅಂತ ಅರ್ಥ. ಅಜ್ಞಾನ ಇದ್ದವ್ರಿಗೆ ಏನು ಅನುಗ್ರಹ ಮಾಡೋದು? ಅಜ್ಞಾನ ಹೋಗ್ಸೋದು, ಜ್ಞಾನ ಕೊಡೋದು. ಜ್ಞಾನ ಇದೆಯಪ್ಪ, ಇನ್ನು ಮೋಕ್ಷ ಏನು ಸಿಕ್ಕಿಲ್ಲ, ಅದು ಕೊಡ್ತೀನಿ ಕೊಡ್ತಡಿ ಅಂತ ಪ್ರಸಾದ ಮುಖಾಂತರ ಮೋಕ್ಷ ಕೊಡ್ತಾನೆ. ಆಮೇಲೆ ಮೋಕ್ಷಕ್ಕೆ ಹೋದ, ಅಯ್ಯೋ ಇನ್ನೂ ಸಾಲಲ್ಲ ಅಂತ ಅನ್ಸೋ ಅಷ್ಟ್ರಲ್ಲಿ ಸುಖ ಜಾಸ್ತಿ ಕೊಡ್ಲಿಕ್ಕೆ ಹೋಗ್ತಾನೆ. ಆನಂದದಷ್ಟ, ಇನ್ನೂ ಸುಖ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನು ಒಂದ್ ಕ್ಷಣ ಅನುಭವಿಸಿದ ಇನ್ನೊಂದ್ ಕ್ಷಣದಲ್ಲಿ ಇನ್ನೂ ಜಾಸ್ತಿ ಆನಂದ. ಅಷ್ಟು ಆನಂದಕ್ಕೆ ಅವನು ಪರವಶನಾಗ್ಬಿಡ್ತಾನೆ ಆ ಜೀವ. ಆತರ ಹೀಗೆ ಸ್ಮೃತಿಗಳಾಗ್ಲಿ ಅಥವಾ ಶ್ರುತಿಗಳಾಗ್ಲಿ ಎಲ್ಲವೂ ಏನ್ ಹೇಳ್ತಾ ಇದ್ದಾರೆ? ಏವ ಶಬ್ದಸ್ಯ ನ ಪ್ರಾಕೃತ ಪುರುಷ ವಾಕ್ಯಾನಿ, ಯಾರೋ ಇತ್ತೀಚಿನವ್ರು ಮಾಡಿದ ಮಾತಲ್ಲ. ಅದನ್ನ ನಾವು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ದೇವರ ಅನುಗ್ರಹ ಬೇಕು, ಯಾರೋ ಹೇಳಿದಾರೆ ನಮ್ ಗುರುಗಳು, ಆತರ ನಾವು ಪ್ರಾಕೃತ ಪುರುಷ ವಾಕ್ಯ ತೋರಿಸ್ತಾ ಇಲ್ಲ. ಇತ್ತೀಚಿನವರ ಯಾವ್ದೋ ವಾಕ್ಯ ತೋರಿಸ್ತಾ ಇಲ್ಲ, ಪುರಾಣಗಳ ವಾಕ್ಯ, ವೇದಗಳ ವಾಕ್ಯ, ಅದನ್ನೇ ಉದಾಹರಿಸ್ತಾ ಇದೀವಿ. ಆದ್ರಿಂದ ಯದಾ ಯಸ್ಮಾತ್, ಯಾವಾಗ, ನಿಯಮಾತ್, ಸಾಧನಾಂತರ ವ್ಯವಚ್ಛೇದ ಅಂದ್ರೆ ಇದು ಬಿಟ್ಟು ಇನ್ ಬೇರೆದಿಲ್ಲ ಸಾಧನ. ನಿಮ್ಗೆ ಉಪಾಯ ಅಂತಿದ್ರೆ ಅದು ಭಗವಂತನ ಅನುಗ್ರಹ ಮಾತ್ರ, ಅದ್ ಬಿಟ್ಟು ಏನು ಇಲ್ಲ. ಯಾಕೆ? ಸಯೇವ ಏಕೋ ಜನಾರ್ದನ ಇತಿ ವಚನಾತ್, ಹಾಗೆ ಹೇಳಿದ್ದಾರೆ. ಸಯೇವ ಏಕಃ, ಎಲ್ಲಿ ಹೇಳಿದ್ದಾರೆ ಅದನ್ನ? ಅಜ್ಞಾನಾಜ್ಞಾನದ ವಿಷ್ಣುವಿನಲ್ಲಿ ಅವನೊಬ್ಬನೇ ಕಾರಣ, ಒಬ್ಬನೇ ಅನ್ನೋದ್ರಿಂದ ಒತ್ತು ಕೊಟ್ಟು ಹೇಳಿದ್ರಿಂದ ಏನಾಯ್ತು? ಬೇರೆ ಯಾವುದೇ ಉಪಾಯನೂ ಇಲ್ಲ. ತಂ ಪ್ರಸಾದಂ ಭವೇತ್ ಮುಕ್ತಿ, ಅದರಿಂದ ಪ್ರಸಾದ ಇಲ್ಲದೆ ಯಾರಿಗೆ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ? ಬಲವತ್ ಬಾಧಕ ಸದ್ಭಾವಾತ್ ಲಾಂಗಲೇನ ವಯಂ ಜೀವಾಮೇತಿವತ್ ಪಾರಂಪರ್ಯ ಪರತ್ವಮೇವ ತೇಷಾಂ ವಾಕ್ಯಾನಾಂ ಯುಕ್ತಂ ಇತಿ ಭಾವ. ಆದ್ರಿಂದ ಈ ಬಾಧಕಗಳೆಲ್ಲ ತುಂಬಾ ಇದಾವೆ. ಎಷ್ಟೆಷ್ಟು ವೇದ ವಾಕ್ಯಗಳು ಹೇಳ್ತಾ ಇದಾವೆ. ಪ್ರಕೃತಿ ಪುರುಷ ವಿವೇಕ ಇದ್ದ ಮಾತ್ರಕ್ಕೆ ಮೋಕ್ಷಕ್ಕೆ ಹೋಗಲ್ಲ ಒಬ್ಬ ವ್ಯಕ್ತಿ. ಅದಿದ್ರೂ ಅವನು ಇಲ್ಲೇ ಇರ್ತಾನೆ. ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ದೇವರ ಪ್ರಸಾದ ಬೇಕೇ ಬೇಕು. ನಾಪರೇಣ, ಬೇರೆ ಮಾರ್ಗ ಇಲ್ಲ ಅಂತ ಸ್ಪಷ್ಟವಾಗಿ ವೇದ ಇಷ್ಟ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ ಪ್ರಗತಿ ಪುರುಷ ವಿವೇಕ ಅಷ್ಟೇ ಸಾಕು, ಹೇಗಿದ್ರು ಅದು ಬೇಕಲ್ವಾ, ಅದ್ರದ್ ಮೋಕ್ಷಕ್ಕೆ ಹೋಗ್ತಾನೆ, ತಪ್ಪು, ಅದು ಸರಿ ಇಲ್ಲ. ಯಾಕಂದ್ರೆ ಬಾಧಕ ಇದೆ. ಹಾಗಾದ್ರೆ ಏನ್ ಅರ್ಥ ಮಾಡ್ತೀರಿ? ಈಗ ಪ್ರಕೃತಿ ಪುರುಷ ವಿವೇಕ ಬಂದವನಿಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗತ್ತೆ ಅಂತ ಇದೆಯಲ್ವಾ ವಾಕ್ಯಗಳು? ಅದೆಲ್ಲ ನೇರ ಕಾರಣ ಹೇಳ್ತಾ ಇಲ್ಲ, ಪರಂಪರೆಯ ಕಾರಣ ಹೇಳ್ತಾ ಇದೆ ಅಂತ. ಅಂದ್ರೆ ಇದನ್ನ ಬಿಡಿಸೋದಿದ್ರೆ ಈ ಸುಧಾಮೂಲ ಆಗ್ಲೇ ಹೇಳಿದೆ, 178ನೇ ಸುಧಾಮೂಲ. ಈ ಪರಂಪರೆಯ ಕಾರಣ ಅಂತ ಹೇಳಿದ್ನಲ್ಲ, ಈ ಪರಂಪರೆಯ ಕಾರಣಕ್ಕೂ ಸಾಕ್ಷಾತ್ ಕಾರಣಕ್ಕೂ ವ್ಯತ್ಯಾಸ ಇದೆ. ಏನಂದ್ರೆ, ಲೌಕಿಕ ಉದಾಹರಣೆ ಕೊಡೋದಿದ್ರೆ, ಮಗುವಿಗೆ ತಂದೆ ಕಾರಣ, ಇದು ಸಾಕ್ಷಾತ್ ಕಾರಣ. ಪರಂಪರೆಯ ಕಾರಣ ಯಾರು? ತಾತ ಅಂತ ಹೇಳ್ತೀವಿ. ತಾತ ಹೇಗ್ ಕಾರಣ? ಪರಂಪರೆಯ ತಾತನಿಗೆ ಮಗ ಆಗಿದ್ದಕ್ಕೆ ಇವನ್ ಮತ್ ಬಂದ, ಇಲ್ಲಾಂದ್ರೆ ಇವ್ರು ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಅಂದ್ರೆ ಪರಂಪರೆಯ ಕಾರಣ ಅಂದ್ರೆ ನಮಗೆ ನೇರ ಕಾರಣ ಅಲ್ಲ, ನಮಗೊಬ್ರು ಕಾರಣ ಇರ್ತಾರೆ, ಅವ್ರಿಗವ್ರ ಕಾರಣ ಅಂತ ಅರ್ಥ. ಇದು ಸಾಕ್ಷಾತ್ ಕಾರಣ ಅಂದ್ರೆ ನಮಗೆ ನೇರವಾಗಿ ನಾವು ಬರ್ಲಿಕ್ಕೆ ಅವ್ರ ಕಾರಣ ಅಂತ ಅರ್ಥ. ಹೀಗೆ ಪರಂಪರೆಯ ಕಾರಣ, ಸಾಕ್ಷಾತ್ ಕಾರಣ ಅಂತ ಶಾಸ್ತ್ರದಲ್ಲಿ 2 ಕಾರಣ ಇದೆ. ಇದು ಅರ್ಥ ಆಗ್ಲಿಕ್ಕೆ ಹೇಳಿದೆ. ಇಲ್ಲಿ ಪರಂಪರೆಯ ಕಾರಣ, ಸಾಕ್ಷಾತ್ ಕಾರಣಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಲಾಂಗಲೇನ ವಯಂ ಜೀವಾಮಹ ಅಂತ ಒಂದು ವಾಕ್ಯ, ಇದನ್ನ ಬಳಸ್ತಾರೆ. ಇದಕ್ಕೆ ಧನೇನ ವಯಂ ಜೀವಾಮಹ ಅಂತ ತಗೊಳ್ಳೋಣ ಇನ್ನೊಂದು ಉದಾಹರಣೆ. ದುಡ್ಡಿನಿಂದ ನಾವು ಬದುಕ್ತೀವಿ, ನಾವು ದುಡ್ಡಿನಿಂದ ನಾವು ತಿಂತಾ ಇದೀವಿ, ಬದುಕ್ತಾ ಇದೀವಿ ಅಂತೆಲ್ಲ ಹೇಳೋ ಮಾತುಗಳಿದೆ. ದುಡ್ಡಿನಿಂದ ಬದುಕೋದು ಅಂದ್ರೆ ಅದ್ ಹೇಗ ಅರ್ಥ? ಏನ್ ದುಡ್ಡಿನ ತಿನ್ಲಿಕ್ಕೆ ಆಗುತ್ತಾ? ಇಲ್ಲ. ಮತ್ತೆ ದುಡ್ಡಿನಿಂದ ಜೀವನ ಆಗ್ತಾ ಇದೆ ಅಂದ್ರೆ ಏನ್ ಅರ್ಥ? ದುಡ್ಡಿನಿಂದ ನಾವ್ ಅಂಗಡಿಗೆ ಹೋಗಿ ತಗೊಂಡು ಮನೆಗ್ ಬಂದು ಅಡ್ಗೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದೀವಿ ಅಂತ ಅರ್ಥ. ಹಾಗಾದ್ರೆ ದುಡ್ಡು ಜೀವನಕ್ಕೆ ಕಾರಣ ಅಲ್ಲ. ಜೀವನಕ್ಕೆ ಕಾರಣ ಯಾವುದು? ಊಟ. ಊಟ ಮಾಡ್ತಾ ಇರೋದ್ರಿಂದ, ತಿನ್ನೋದ್ರಿಂದ, ಕುಡಿಯೋದ್ರಿಂದ
ನೀರು ಇತ್ಯಾದಿಗಳನ್ನ ಬದುಕಿದೀವಿ. ಇಲ್ಲೆಲ್ಲ ಜೀವನ ಮಾಡೋದು ಅಂತ ಹೇಳ್ತೀವಲ್ಲ, ಜೀವನ ಅಂದ್ರೆ ಏನ್ ಅರ್ಥ ಅದು ಮೊದಲು ನಮ್ಗೆ ಅರ್ಥ ಆಗ್ಬೇಕು, ಆಗ ಇನ್ನೂ ಲಿಂಕ್ ಸಿಗತ್ತೆ. ನಾವು ಜೀವನ ಮಾಡ್ತಾ ಇದೀವಿ, 100 ವರ್ಷ ಜೀವನ, ಇವ್ರು 80 ವರ್ಷ ಜೀವನ ಕಳೆದ್ರು, ಮತ್ತೆ ದುಡ್ಡಿನಿಂದ ನಾವೆಲ್ಲ ಜೀವನ ಮಾಡ್ತಾ ಇದೀವಿ. ಜೀವನ ಅನ್ನೋ ಶಬ್ದಕ್ಕೆ ಪ್ರಾಣಧಾರಣ ಅಂತ ಅರ್ಥ. ಜೀವನ ಅದು ಸಂಸ್ಕೃತದಲ್ಲಿ ಹಾಗೆ, ಜೀವ ಪ್ರಾಣಧಾರಣೆ. ಜೀವ ಅನ್ನೋ ಶಬ್ದಕ್ಕೆ ಯಾವುದು ಪ್ರಾಣವನ್ನ ಧಾರಣೆ ಮಾಡಿರುತ್ತೋ ಅದಕ್ಕೆ ಜೀವ, ಅದರ ಕ್ರಿಯಾಕ್ಕೆ ಜೀವನ ಅಂತ ಕರೀತಾರೆ. ನಾವು ಜೀವಿಸ್ತಾ ಇದೀವಿ ಅಂದ್ರೆ ಅರ್ಥ ಇನ್ನೂ ಪ್ರಾಣವನ್ನ ಧರಿಸ್ಕೊಂಡು ಹಾಗೆ ಇದೀವಿ ಅಂತ ಅರ್ಥ, ಬದುಕಿದೀವಿ ಅನ್ನೋದಕ್ಕೆ ಅರ್ಥ ಅದೇ. ಹಾಗಾದ್ರೆ ಜೀವನ ಮಾಡ್ತಾ ಇದೀವಿ ಅಂದ್ರೆ ಪ್ರಾಣಧಾರಣೆ ಮಾಡ್ಕೊಂಡು ಇನ್ನೂ ಇದೀವಿ ಅಂತ ಅರ್ಥ. ಅದು ಧನೇನ ಜೀವಾಮಹ, ದುಡ್ಡಿನಿಂದ ಪ್ರಾಣಧಾರಣೆ ಮಾಡಿದ್ರೆ ಹೇಗೆ? ದುಡ್ಡನ್ ತಿಂದ್ರೆ ನಮ್ಗೇನ ಅನುಕೂಲ ಆಗತ್ತ? ಇಲ್ಲ. ದುಡ್ಡನ್ ತಿನ್ಲಿಕ್ಕೆ ಸಾಧ್ಯ, ತಿಂದ್ರೆ ಏನೋ ಕಷ್ಟ ಆಗತ್ತೆ. ಮತ್ ಹೇಗೆ? ದುಡ್ಡಿನಿಂದ ಇನ್ನೇನೋ ಸಂಪಾದನೆ ಮಾಡಿ 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 ಕೊನೆಗೆ ಬದುಕ್ತಾನೆ ಅಡ್ಗೆ ಮಾಡ್ಕೊಂಡು. ಹಾಗಾದ್ರೆ ಧನೇನ ಜೀವಾಮಹ ಅನ್ನೋದು ತಪ್ಪಾಯ್ತಲ್ವಾ? ದುಡ್ಡಿನಿಂದ ಬದುಕೋದು ಹೇಗೆ, ಪ್ರಾಣಧಾರಣೆ ಮಾಡೋದು ಹೇಗಿದೆ? ದುಡ್ಡು ನೇರವಾಗಿ ಬದುಕ್ಲಿಕ್ಕೆ ಕಾರಣ ಅಲ್ಲ, ಅದು ಪರಂಪರೆಯ. ಅದರಿಂದ ನಾವ್ ಇನ್ನೇನೋ ಪಡೆದುಕೊಂಡು ಅದರಿಂದ ನಾವು ಬದುಕ್ತಾ ಇದೀವಿ. ಹಾಗೆ ಇನ್ನೊಂದು ಉದಾಹರಣೆ, ಲಾಂಗಲೇನ ವಯಂ ಜೀವಾಮಹ. ಲಾಂಗಲ ಅಂದ್ರೆ ನೇಗಿಲು ಅಂತ ಅರ್ಥ. ಕೃಷಿ, ಈ ಕೃಷಿ ಮಾಡೋರು ನೇಗಿಲನ್ನು ಬಳಸ್ಕೊಂತಾರೆ. ಅದರಿಂದ ಉಳಿ ಎಲ್ಲಾ ಮಾಡಿ ಧಾನ್ಯವನ್ನ ಬರೋ ಹಾಗೆ ಮಾಡ್ಕೊಂಡು ಅದರ ಮುಖಾಂತರ ತಾವು ಅಡಿಗೆ ಮಾಡ್ಕೊಂಡು ನಂತರ ಬದುಕೊಂಡು ಇರ್ತಾರೆ. ಹಾಗಾದ್ರೆ ಲಾಂಗಲದಿಂದ ಜೀವನ ಅಂದ್ರೆ ತಪ್ಪಲ್ವಾ? ನೇಗಿಲಿನ ಜೀವನ ಏನ್ ಮಾಡೋದು? ನೇಗಿಲು ಇಟ್ಕೊಂಡು ಏನ್ ಮಾಡ್ಬೇಕು? ಹೊಟ್ಟೆಗ್ ಬಿದ್ರೆ ತಾನೇ, ಅಂದ್ರೆ ಆ ನೇಗಿಲು ಇರೋದ್ರಿಂದಲೇ ಹೊಟ್ಟೆ ತುಂಬ್ತಾ ಇದೆ, ಅದರಿಂದ ಜೀವನ ಆಗ್ತಾ ಇದೆ ಅಂತ. ಹಾಗಾದ್ರೆ ಈ ಲಾಂಗಲ ಅಂದ್ರೆ ನೇಗಿಲು, ಅದೇ ರೀತಿ ಧನ, ದುಡ್ಡು ಅಥವಾ ಉದ್ಯೋಗ, ಕೆಲಸದಿಂದ ನಾವು ಬದುಕ್ತಾ ಇದೀವಿ. ನಮ್ ಕೆಲ್ಸನೇ ಇಲ್ಲ ಅಂದ್ರೆ ಬದುಕೋದು ಹೇಗೆ? ಉದ್ಯೋಗೇನ ವಯಂ ಜೀವಾಮಹ. ಉದ್ಯೋಗ ನಮ್ಗೆ ಪ್ರಾಣ ರಕ್ಷಣೆ ಮಾಡಲ್ಲ, ಎಲ್ಲ ಮಾಡತ್ತೆ. ಯಾಕಂದ್ರೆ ಉದ್ಯೋಗ ಮಾಡಿದಾಗ ದುಡ್ಡು ಸಿಗತ್ತೆ, ದುಡ್ಡು ಸಿಕ್ಕಾಗ ಅದ್ರಿಂದ ಇದು ತಗೊಳ್ತೀವಿ, ಅದರಿಂದ ನಾವು ತಿಂತೀವಿ, ನಮಗ್ ತೃಪ್ತಿ ಆಗತ್ತೆ. ಹೀಗೆ ಹಾಗಾದ್ರೆ ಏನಾಯ್ತು? ನೇರವಾಗಿ ಕಾರಣಗಳು ಕೆಲವು, ಪರಂಪರೆಯ ಕಾರಣಗಳು ಕೆಲವು. ನಮ್ಗೆ ಹೆಲ್ಪ್ ಮಾಡೋರು ಇರ್ತಾರೆ, ನಮ್ಗೆ ನೇರವಾಗಿ ಕೈಯಿಂದಲೇ ದುಡ್ಡು ತಗೊಂಡ್ ಬರೋರು ಕೊಡ್ತಾರೆ, ಒಬ್ರು ದುಡ್ಡು ತಗೊಂಡ್ಬಂದ್ ಕೊಡ್ತಾರೆ, ಇವ್ರು ನೇರವಾಗಿ ಉಪಕಾರ ಮಾಡ್ತಾರೆ. ಪರಂಪರೆಯ ಉಪಕರಣ ಮಾಡಿದವ್ರು ಯಾರು? ಅಲ್ಲಿ ಪ್ರಚೋದನೆ ಮಾಡಿರ್ತಾರೆ, ಸುತ್ತಲೂ ಮುತ್ತಲೇ ಅವ್ರು ಕೊಡಿ ಒಳ್ಳೇದಾಗತ್ತೆ, ಸರಿ ಅವ್ರು ನಮಗ್ ಕೊಡ್ತಾರೆ ಬಂದು. ಯಾರು ಪ್ರಚೋದನೆ ಮಾಡಿರ್ತಾರಲ್ಲ ಕೊಡಿ ಅಂತ, ಅವ್ರು ಪರಂಪರೆಯ ಕಾರಣ. ವಸ್ತುತಃ ಅವ್ರದೇ ದುಡ್ಡಾಗಿದ್ರೆ ಇವರು ಸಾಧನ ಅಷ್ಟೇ, ಅವ್ರ ದುಡ್ಡನ್ನ ಅವ್ರು ನೇರವಾಗಿ ಬರ್ಲಿಲ್ಲ, ಇನ್ನೊಬ್ರು ಮುಖಾಂತರ ಕೊಟ್ಟು ಕಳಿಸ್ತಾರೆ, ಆಗ ಅವ್ರು ಸಾಕ್ಷಾತ್ ಕಾರಣ, ಅವ್ರ ಪರಂಪರಾ ಕಾರಣ ಅಲ್ಲ. ಈ ತರ ಶಾಸ್ತ್ರದಲ್ಲಿ ಈ ಪರಂಪರಾ ಕಾರಣ, ಸಾಕ್ಷಾತ್ ಕಾರಣ ಅನ್ನುವ ಎರಡೆರಡು ಶಬ್ದಗಳನ್ನು ಬಳಸ್ತಾರೆ. ನಮಗೆ ಸಾಕ್ಷಾತ್ ಗುರುಗಳು, ಪರಂಪರಾ ಗುರುಗಳು ಅಂತ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ನಮಗೆ ಸಾಕ್ಷಾತ್ ಗುರುಗಳು ಅಂದ್ರೆ ನಮಗ್ ನೇರ ಪಾಠ ಹೇಳ್ದವ್ರು. ಪರಂಪರಾ ಗುರುಗಳು ಅಂದ್ರೆ ವಸ್ತುತಃ ನಾವು ಅವ್ರ ಹತ್ರ ಪಾಠ ಕೇಳಿಲ್ದೇ ಇರಬಹುದು, ಆದ್ರೆ ನಮ್ ಗುರುಗಳಂತಾನೆ, ಅದಕ್ಕೆ ಪರಂಪರಾ ಗುರುಗಳು ಅಂತ ಹೇಳ್ತೀವಿ. ಹೀಗೆ ಪರಂಪರಾ ಗುರು, ಸಾಕ್ಷಾತ್ ಗುರು, ಪರಮ ಪ್ರಯೋಜನ, ಇದು ಪರಂಪರಾ ಪ್ರಯೋಜನ, ಸಾಕ್ಷಾತ್ ಪ್ರಯೋಜನ. ಹಾಗೆ ಇಲ್ಲೂ ಕೂಡ ಲಾಂಗಲೇನ ವಯಂ ಜೀವಾಮಹ ಅನ್ನೋಲ್ಲಿ ಪರಮ ಸಾಧನ, ಪರಮ ಕಾರಣ, ಇನ್ನೊಂದು ಪರಂಪರಾ ಕಾರಣ, ಅಂದ್ರೆ ಸಾಕ್ಷಾತ್ ಕಾರಣ, ಪರಂಪರಾ ಕಾರಣ ಅಂತ. ಈ ರೀತಿ ಲಾಂಗಲ ಅನ್ನೋದು ಹೇಗೆ ಜೀವನಕ್ಕೆ ಬೇಕೋ ಅದೇ ತರ ಪ್ರಕೃತಿ ಪುರುಷ ವಿವೇಕ ನೇರವಾಗಿ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಕಾರಣ ಅಲ್ಲ. ಅದರಿಂದ ವೈರಾಗ್ಯ, ಅದರಿಂದ ಭಕ್ತಿ ದೇವರಲ್ಲಿ, ಅದರಿಂದ ದೇವರ ಅನುಗ್ರಹ ಜ್ಞಾನ ಮುಖಾಂತರ, ಆಮೇಲೆ ಮೋಕ್ಷ ಅಂತ ಹೇಳಿ ಒಂದೊಂದಕ್ಕೆ ಲಿಂಕ್ ಇದೆ. ಅಷ್ಟು ಲಿಂಕ್ ಅಲ್ಲಿ ಮೊದಲನೇ ಲಿಂಕ್ ಮಾತ್ರ ಹೇಳಿದ್ದಷ್ಟೇ, ಅದು ಮೊದಲನೇ ಮೆಟ್ಲಷ್ಟೇ. ಈಗ ಮೇಲೆ ಮಹಡಿನ ಹತ್ಕೊಂಡು ಹೋಗ್ಬೇಕು, ಫಸ್ಟ್ ಫ್ಲೋರ್ಗೆ, ಯಾವ್ದೊಂದು ಫ್ಲೋರ್ಗೆ ಹೋಗ್ಬೇಕು ಅಂದ್ರೆ ಯಾವ ಮೆಟ್ಲು ಕಾರಣ? ನಿಜವಾಗಿ ಎಲ್ಲಾ ಮೆಟ್ಲು ಬೇಕು, ಅದರಲ್ಲಿದೆ. ಲಿಫ್ಟ್ ಬಗ್ಗೆ ಹೇಳ್ತಾರೆ, ಮೆಟ್ಲು ಇದ್ದಾಗ ಎಲ್ಲ ಮೆಟ್ಲುಗಳಲ್ಲಿ ಎಲ್ಲವೂ ಕಾರಣವೇ, ಯಾವ್ದು ಕಾರಣ ಅಲ್ಲ. ಅದಕ್ಕೆ ಹೇಳ್ತಾರಲ್ಲ ಮೊದಲನೇ ಮೆಟ್ಲು ಕಾರಣ ಮೇಲ್ ಹೋಗ್ಲಿಕ್ಕೆ ಅಂತ. ಯಾಕೆ ಕೊನೆ ಮೆಟ್ಲು ಮುಖ್ಯ ಅಲ್ವಾ? ಕೊನೆ ಮೆಟ್ಲಿಲ್ದಾದ್ರೆ ಹೆಂಗ್ ಹೋಗ್ತಾನೆ? ಅದಕ್ಕೆ ಇಲ್ಲ ಕೊನೆ ಮೆಟ್ಲು ಬೇಕು, ಅದ್ರ ಹಿಂದಿನ ಮೆಟ್ಲು ಬೇಕು, ಮೊದಲನೇ ಮೆಟ್ಲು ಬೇಕು. ಸೋಪಾನ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಸೋಪಾನ ಆರೋಹಣ, ಒಂದೊಂದೇ ಸೋಪಾನ ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು. ಮೊದಲನೇ ಮೆಟ್ಲು ಕಾರಣ ಅಂದ್ರೆ ಏನರ್ಥ? ಮೊದಲನೇ ಮೆಟ್ಟಲ್ಲಿ ನಿಂತ್ರೆ ಅವನ ಮೊದಲನೇ ಈ ಫಸ್ಟ್ ಫ್ಲೋರ್ ಮನೆಗೆ ಹೋಗ್ಬೋದಾ? ಇಲ್ಲ, ಅವನು ಈ ಮುಂದಿನ ಮೆಟ್ಲುಗಳು ಹತ್ಕೊಂಡು ಹೋದ್ರೇನೆ ಆಗುತ್ತೆ. ಹಾಗಾದ್ರೆ ಮೊದಲನೇ ಮೆಟ್ಲು ಏನಾಯ್ತು? ಮೇಲಿನ ಸ್ಥಾನಕ್ಕೆ ಹೋಗ್ಲಿಕ್ಕೆ ಪರಂಪರಾ ಕಾರಣ ಆಯ್ತು, ಅದು ಸಾಕ್ಷಾತ್ ಕಾರಣ ಅಲ್ಲ. ಸಾಕ್ಷಾತ್ ಕಾರಣ ಯಾವ್ದು ಅಂದ್ರೆ ಮನೆ ಬಾಗಿಲ ಹತ್ರ ಒಂದಿರತ್ತೆ ಮೆಟ್ಲು, ಅದು ಸಾಕ್ಷಾತ್ ಕಾರಣ. ಯಾಕೆ ಅದನ್ನ ದಾಟದ ಕೂಡಲೇ ಮನೆ ಸಿಗತ್ತೆ ನಮ್ಗೆ. ಈ ತರ ಈ ಪರಂಪರೆಯ ಕಾರಣ, ಸಾಕ್ಷಾತ್ ಕಾರಣ ಅಂತ ವಿಭಾಗ ಮಾಡ್ಕೊಂಡಾಗ ಮೋಕ್ಷ ತಲುಪ್ಲಿಕ್ಕೆ ಮುಂಚಿನ ಕ್ಷಣದಲ್ಲಿ ಏನ್ ಬೇಕು ಅದು ನಿಜವಾದ ಕಾರಣ. ಅದ್ ಯಾವ್ದು? ದೇವ್ರ ಮೇಲೆ ಭಕ್ತಿನ? ಅಲ್ಲ.
ದೇವರ ಅಪರೋಕ್ಷ ಜ್ಞಾನನ? ಅಲ್ಲ. ಎಲ್ಲಾ ಕರ್ಮಗಳನ್ನು ಕಳ್ಕೊಂಡಿದ್ದ? ಅದೂ ಅಲ್ಲ. ಏನು? ದೇವರ ಅನುಗ್ರಹ. ಏನಂ ಅದ್ಯ ಮೋಚಯಾಮಿ, ಇವತ್ತಿನ ದಿವಸ ಇವನನ್ನ ಈ ಸಂಸಾರದಿಂದ ಬಿಡುಗಡೆ ಮಾಡ್ತೀನಿ ಅಂತ ಆ ದೇವರ ಇಚ್ಛೆ ಬಂದು ಕೂಡಲೇ ಮೋಕ್ಷಕ್ಕೆ ಇರ್ತಾನೆ. ಅಂದ್ರೆ ಈ ಸಂಸಾರದಲ್ಲಿ ಇರೋದೇ ಇಲ್ಲ, ಒಂದು ಕ್ಷಣ ಅಲ್ಲಿ ಹಾರಲ್ಲಿ ಇರ್ತಾನಷ್ಟೇ. ಅದ್ ಯಾವ್ದ್ರಿಂದ? ದೇವರ ಇಚ್ಛೆ, ಆ ಪ್ರಸಾದ. ಹಾಗಾದ್ರೆ ಆ ಪ್ರಸಾದನೆ ಮುಖ್ಯ ಕಾರಣ, ಸಾಕ್ಷಾತ್ ಕಾರಣ ಮೋಕ್ಷಕ್ಕೆ. ಇನ್ ಮಿಕ್ಕಿದ್ದೆಲ್ಲ ಪರಂಪರಾ ಕಾರಣ. ಗುರುಗಳ ಸೇವೆ ಮಾಡಿದ್ರೆ ನೇರ ಮೋಕ್ಷಕ್ಕೆ ಹೋಗಿ ಬೀಳ್ತೀರಿ, ಗುರುಗಳ ಸೇವೆ ಮಾಡಿದ್ರೆ ಮೋಕ್ಷಕ್ಕೆ ಹೋಗಿ ಬೀಳ್ತಾನೆ ನಿಜ. ಆದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಗುರುಗಳ ಸೇವೆ ಸಾಕ್ಷಾತ್ ಕಾರಣ ಅಲ್ಲ, ಗುರುಗಳ ಸೇವೆಯೂ ಒಂದು ಕಾರಣ. ಆ ಗುರುಗಳ ಸೇವೆ ಮಾಡಿದಾಗ ಗುರುಗಳು ಉಪದೇಶ ಕೊಡ್ತಾರೆ, ಉಪದೇಶದಿಂದ ಜ್ಞಾನ, ಆಮೇಲೆ ಇವನ್ ಮನನ, ಆಮೇಲೆ ಧ್ಯಾನ, ಹೀಗೆ ಒಂದೇ ಲಿಂಕ್ ಆಗಿ ಕೊನೆ ಮೋಕ್ಷಕ್ಕೆ. ಆದ್ರಿಂದಲೇ ಗಂಗಾ ನದಿಯು ಮೋಕ್ಷಕ್ಕೆ ಸಾಕ್ಷಾತ್ ಕಾರಣ ಅಲ್ಲ, ಗಂಗಾ ನದಿಯು ಮೋಕ್ಷಕ್ಕೆ ಪರಂಪರಾ ಕಾರಣ. ಮತ್ತೆ ತೀರ್ಥ ಪ್ರಾಶನ, ತೀರ್ಥ ತಗೊಂಡ್ರೆ ಮೋಕ್ಷಕ್ಕೆ ಹೋಗ್ತಾರೆ. ಯಾಕೆ? ತೀರ್ಥ ಭಗವಂತನ ಪಾದೋದಕ, ಪಾದೋದಕ ತಗೊಂಡ್ರೆ ಮೋಕ್ಷ, ಪಾದೋದಕ ತಗೊಂಡ್ರೆ ಮೋಕ್ಷಕ್ಕೆ ಹೋಗ್ತಾ ನಿಜ. ಆದ್ರೆ ಅದು ಮೋಕ್ಷಕ್ಕೆ ಸಾಕ್ಷಾತ್ ಕಾರಣ ಅಲ್ಲ, ಅದು ಪರಂಪರೆಯ ಕಾರಣ. ಅದಿನ್ನೂ ಪರಂಪರೆ ಇದೆ, ಮಧ್ಯದಲ್ಲಿ ಬೇಕಾದಷ್ಟು ಬರ್ಬೇಕಾಗಿದೆ. ಈ ತರ ಪ್ರತಿಯೊಂದು ಕಡೆ ನಾವ್ ಏನೇ ಮಾಡಿದ್ರು ಸತ್ಕರ್ಮಗಳು, ಒಂದು ಹೋಮ ಮಾಡಿಸ್ತೀವಿ, ಹೋಮದಿಂದ ಸಾಕ್ಷಾತ್ ಮೋಕ್ಷ ಸಿಗತ್ತೆ? ಇಲ್ಲ, ತಪ್ಪು. ಹೋಮದಿಂದ ಎಲ್ಲಾ ಉದ್ದಿಷ್ಟ ಆಗಿ ಕೊನೆ ಮೋಕ್ಷ ಸಿಗೋದು. ಮೋಕ್ಷಕ್ಕೆ ನೇರ ಕಾರಣ ಅಂದ್ರೆ ಸಾಕ್ಷಾತ್ ಸಾಧನ ಅಂದ್ರೆ ಅದು ಒಂದೇ, ಅದು ಭಗವತ್ ಪ್ರಸಾದ. ಅದನ್ನ ಇಲ್ಲಿ ಆಚಾರ್ಯರು ಹೇಳಿದ್ರು, ವದಂತಿ ನಿಯಮಾತ್ ಮುಕ್ತಿಂ, ಎಲ್ಲರೂ ಮುಕ್ತಿಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಎಲ್ಲರೂ ಅಂದ್ರೆ ಈ ಶ್ರುತ್ಯಭಿಮಾನಿ ದೇವತೆಗಳು, ಸ್ಮೃತ್ಯಭಿಮಾನಿ ದೇವತೆಗಳು, ಈ ಕಡ ಸರ್ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಶ್ರುತಿ ಸ್ಮೃತಿಗಳ ಮುಖಾಂತರ ನಮ್ಗೇನ್ ಗೊತ್ತಾಯ್ತು ಅಂದ್ರೆ ನಿಯಮಾತ್ ಮುಕ್ತಿ, ಭಗವಂತನ ಪ್ರಸಾದತಃ ಮುಕ್ತಿಂ ವದಂತಿ ಅಂತ. ದೇವರ ಪ್ರಸಾದ ಮುಖ್ಯ. ಆದ್ರಿಂದ ಈ ಒಟ್ಟು ಸಾಂಖ್ಯ ಮತದ ಖಂಡನೆ ಇಲ್ಲಿ ಮುಗೀತು. ಇವತ್ತು ಸಾಂಖ್ಯ ಮತ ಖಂಡನೆ ಆಯ್ತು ಪೂರ್ತಿ. ಅಂದ್ರೆ ಅವ್ರು ಹೇಳಿದ್ದು ಯಾವ ವಿಷಯವೂ ಕೂಡ ಸರಿ ಇಲ್ಲ. ಯಾಕೆಂದ್ರೆ ನಮಗೆ ಮೋಕ್ಷ ಸಿಗೋದು ಭಗವಂತನ ವಿಶೇಷವಾದ ಅನುಗ್ರಹದಿಂದಲೇ ಅಂತ ಆಯ್ತು. ಇನ್ನು ಟಿಪ್ಪಣಿ ಒಂದೆರಡು ವಿಷಯ ಇದೆ, ಅದನ್ನ ಮತ್ತೆ ನಾಳೆ ನೋಡಿ. ಇನ್ನು ಮುಂದಿನ ಮತದ ಬಗ್ಗೆ ನೋಡೋಣ. ಮುಂದೆ ವೈಶೇಷಿಕರ ಮತ, ವೈಶೇಷಿಕ ಸಿದ್ಧಾಂತ ಅಂತ. ಇವರ ಸಿದ್ಧಾಂತದಲ್ಲಿ ಮೋಕ್ಷದ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಇನ್ನೂ ಅವರ ಜೊತೆ ಕೆಲವರು ಸಿದ್ಧಾಂತವನ್ನ ಹೇಳ್ತಾರೆ. ಅವರೆಲ್ಲ ಮೋಕ್ಷಕ್ಕೆ ಏನ್ ಕಾರಣ ಅನ್ನೋದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ.